ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ನಾನು ಯಾವಾಗಲೂ ನಿಮಗೆ ಸರ್ಪ್ರೈಸ್ ಅಂತಿದ್ದೆ. ಅದೇನೆಂದರೆ ಇವತ್ತು ಶ್ರೇಯಾಂಶ್ ಬರ್ಡೇ. ಇವಾಗ ಟೈಮ್ ಬಂದು 7 ಗಂಟೆ. ಅವನಿಗೆ ಫಸ್ಟ್ ಸರ್ಪ್ರೈಸ್ ಏನಿಟ್ಟಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಡೋರ್ ಬಂದುಬಿಟ್ಟು ಲಾಕ್ ಮಾಡಿ ಇಟ್ಟಿದ್ದೀವಿ. ಓಕೆ, ಶ್ರೇಯಾಂಶ್ ಅಲ್ಲಿಂದ ಎಂಟರ್ ಆದ ತಕ್ಷಣ ಹೀಗೆ ಬರ್ತಾನೆ. ಹಾಗೆ ಮತ್ತು ಗಿಫ್ಟ್ ತಗೊಂಡು ಇಲ್ಲೊಂದು ಸಣ್ಣ ಕೇಕ್ ಇಟ್ಟಿದ್ದೀವಿ. ಅದನ್ನ ಕಟ್ ಮಾಡೋ ಪ್ಲ್ಯಾನ್. ಅದು ಅವ್ನು ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಅರೇಂಜ್ ಮಾಡಿ ಇಟ್ಟಿದ್ದೀವಿ. ಸಕ್ಸಸ್ ಆಗ್ಬೋದು ಅಂತ ನಮ್ಮದೊಂದು ಹೋಪ್. ಓಕೆ, ಎಲ್ಲರೂ ಶ್ರೇಯಾಂಶಿಗೆ ವಿಶ್ ಮಾಡಬೇಕು. ನಿಮ್ಮ ಆಶೀರ್ವಾದ ಯಾವಾಗಲೂ ಅವನ ಮೇಲೆ ಇರಬೇಕು. ಗೈಸ್, ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದು ಪಕ್ಕಾ ಫ್ಲಾಪ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಅವ್ನು ನಡ್ಕೊಂಡು ಬರೋಕ್ಕೆ ಡೆಕೋರೇಷನ್ ಮಾಡಿದೆ, ತಂದು ಫ್ಲವರ್ಸ್ನೆಲ್ಲ ಟ್ರಕ್ ಮೇಲೆ ಹಾಕಿಡ್ತಾ ಇದ್ದಾನೆ. ನಾವು ಅವನಿಗೆ ಮಾರ್ನಿಂಗ್ ಸರ್ಪ್ರೈಸ್ ಇಟ್ಟಿದ್ದು ಫ್ಲಾಪ್ ಆಯಿತು. ಇದು ಶ್ರೇಯಕುಟಿ ಶ್ರೇಯಾಂಶಿಗೆ ಬಟ್ಟೆ ತೊಗೊಂಡು ಬಂದಿರೋದು. ಪ್ರಿಯಕ್ಕಾ, ವಾ ಸನ್ನಿ ನಡಿಲಿ. ಅದೇ ಥ್ಯಾಂಕ್ ಯು ಅಮ್ಮಾಯಿ. ಬರೀ എടുത്തു വെക്കി സനി കൊണ്ടുപോയിട്ട്. ಅಮ್ಮ ಶ್ರೇಯಾಂಶಿಗೆ ರೆಡಿ ಮಾಡ್ತಾ ಇದ್ದಾರೆ. ಶ್ರೇಯಾಂಶಿನ ಔಟ್ಫುಟ್ ಆಮೇಲೆ ತೋರಿಸ್ತೀನಿ. ಇವಾಗ ಗೋಲ್ಡ್ ಚೈನ್ ಮತ್ತು ಬ್ರಾಸ್ಲೈಟ್ ಹಾಕ್ತಾ ಇದ್ದಾರೆ. ಶ್ರೇಯಾಂಶ್ ಚಾಕ್ಲೇಟ್ ಕೊಡ್ತಾ ಇದ್ದಾನೆ. ಚಾಕ್ಲೇಟ್ ಅವನು ಹ್ಯಾಪಿ ಬರ್ಡೇ ಅಂದರೆ ಅವನು ತಿರುಗಿಸಿ ಅವ್ರಿಗೂ ಹ್ಯಾಪಿ ಬರ್ಡೇ ಅಂತಾನೆ. ಪ್ರಿಯಕ್ಕನ್ ಗಿಫ್ಟ್ ಇದು. ಅದಕ್ಕೆ ಅವ್ನು ಕೇಳ್ತಿದ್ದಾನೆ, ಗಿಫ್ಟ್ ಅನ್ನಕ್ಕೆ ಬರಲ್ಲ, ಪ್ರೈಸ್ ಎಲ್ಲಿದೆ ನನಗೆ ಅಂತ ಕೇಳ್ತಾ ಇದ್ದಾನೆ. ಥ್ಯಾಂಕ್ ಯು ಬರೀ ಸನ್ನಿ. ಕಾಣಿಕೆ ಕೈ ಕಾಣಿಕೆ ಉಳಿಕೆ. ಇವಾಗ ಜಯಮ್ಮಾಯಿಗೆ ಚಾಕ್ಲೇಟ್ ಕೊಡೋಣ ಅಂತ ಬಂದಿದ್ದೀವಿ. ಬೇಗ ಬೇರೆ ಇವರೇ ಅಪ್ಪುಪ್ಪನ ವಿಳಿಕೆ ವೆರಿ ಅಪ್ಪುಪ್ಪ ಬರೀ. ಥ್ಯಾಂಕ್ ಯು ಮಮ್ಮ ಬರೀ. ಥ್ಯಾಂಕ್ ಯು ಮಮ್ಮ ಬರೀ. ಅಪ್ಪಪ್ಪನ ಥ್ಯಾಂಕ್ ಯು ಬರೀ. ಥ್ಯಾಂಕ್ ಯು ಅಪ್ಪಪ್ಪ ಬರೀ. ಸೂಪರ್ ಉಂಟು ಡ್ರೆಸ್. ಉಮ್ಮ ಕೊಡ್ತಾಳೆ ಕುನ್ಯಾವಕ್ಕೆ, ಉಮ್ಮ ಕೊಡ್ತಾಳೆ. ಸಂದೀಪ್ ಕುನ್ಯವ ಅವನಿಗೆ ಗಿಫ್ಟ್ ಕೊಟ್ಟರು. ಜಯಮ್ಮಾಯಿ ಗಿಫ್ಟ್ ಕೊಟ್ಟಿದ್ದಾರೆ. ಇದು ಅದು ಒಬ್ಬನ ಕರಜ ಎಂದ ಇಂದು ನೋಕ ಆರು ಕೊಂಡು ಬಂದಿದ್ದು. ಆರು ಅದ ಆರು ಕುನ್ಯವ ಆರು. ಥ್ಯಾಂಕ್ ಯು ಕುನ್ಯವ. ಬರ್ನ ನಿങ്ങളെ ಪ್ಲೇಸಸ್ ಕೊಡ್ತಾಳೆ ಕುನ್ಯವಕ್ಕೆ. ಅವಳಿ ನೋಕು ಕುನ್ಯವನೇ. ಇವಾಗ ಟೆಂಪಲ್ಗೆ ಹೊರಡ್ತಾ ಇದ್ದಾರೆ ಎಲ್ಲರೂ. ಇವ್ ನೋಡಿ ಫಸ್ಟ್ ಕೂತ್ಕೊಂಡಿರೋದು ನೋಡಿ ಇಲ್ಲಿ. ಇದು ಕುನ್ಯವ ಕೊಟ್ಟಿರೋದು ಗಿಫ್ಟ್. ಅಂದರೆ ಲಕ್ಷ್ಮಿ ಆಂಟಿ ಅಯ್ಯಪ್ಪ ಸ್ವಾಮಿದು ಪೆಂಡೆಂಟ್ ಕೊಟ್ಟಿದ್ದಾರೆ ಬೆಳ್ಳಿದು. ತುಂಬ ಚೆನ್ನಾಗಿದೆ.
ಸರಿ ನೀವು ಹೊರಡಿ ಟೆಂಪಲ್ ಅದರೊಳಗೆ. ಓಕೆ, ಇವಾಗ ಇವ್ರು ಹೊರಟ್ರು. ಇನ್ನು ನಾನು ಅಮ್ಮ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ ಇವ್ರು ಟೆಂಪಲಿಂದ ಬರೋ ಅಷ್ಟರಲ್ಲಿ. ಹಾಂ, ಇವಾಗ ಎಲ್ಲರೂ ಬ್ರೇಕ್ಫಾಸ್ಟಿಗೆ ಕೂತ್ಕೊಂಡಿದ್ದೀವಿ. ಬ್ರೇಕ್ಫಾಸ್ಟ್ ಬಂದು ಪೂರಿ ಸಾಗು. ಶಿಕುಟಿ ಹೆಂಗಿದೆ ಮನೇಟ? ಚೇಚಿ ಕುಯ್ ಶ್ರೇಷ್ಠು. ಇವಾಗ ಸೆಕೆಂಡ್ ಸರ್ಪ್ರೈಸ್ ರೆಡಿ ಮಾಡ್ತಾ ಇದ್ದೀವಿ. ನಮಗೆ ಶ್ರೀಷ್ಣು ಹೆಲ್ಪ್ ಮಾಡ್ತಾ ಇದ್ದಾನೆ. ಫಸ್ಟ್ದು ಫ್ಲಾಪ್ ಆಗೋಯ್ತು. ಈಗ ಸೆಕೆಂಡ್ ಗಿಫ್ಟ್ ಇದು ಸರ್ಪ್ರೈಸಲ್ಲಿದೆ. ಇದೇನು ಅಂತ ನೀವು ಇವಾಗ ನಾನು ತೋರಿಸೋದಿಲ್ಲ, ನೀವು ಶಾರ್ಟ್ಸಲ್ಲಿ ನೋಡ್ಕೊಬೋದು. ಓಕೆ, ಇದನ್ನ ಶಾರ್ಟ್ಸ್ ಆಗಿ ಮಾಡ್ತಾಯಿದ್ದೀವಿ ಈ ವಿಡಿಯೋನ. ಹಾಗೆ ಫಸ್ಟ್ ವಿಡಿಯೋನು ಶಾರ್ಟ್ಸ್ ಆಗಿದೆ, ಯಾರು ನೋಡಿಲ್ಲ ಹೋಗಿ ನೋಡ್ಕೊಳ್ಳಿ. ಇವಾಗ ನಾವು ಡೆಕೋರೇಷನ್ ಮಾಡ್ತಿದ್ದೀವಿ. ಅಷ್ಟೇನು ಡೆಕೋರೇಷನ್ ಇಲ್ಲ, ಜಸ್ಟ್ ನಾವು ಫಸ್ಟ್ ಒಂದು ಸೆಕೆಂಡ್ ಇಯರ್ ಬರ್ಡೇಗೆ ಮಾಡಿದ್ವಿ, ಆ್ಯಸ್ ಇಟ್ ಈಸ್ ಸೇಮ್ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಮಕ್ರೂನಿ ಮಾಡ್ಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ, ಹಾಗಾಗಿ ಇವತ್ತು ಮಾಡಿದೆ. ಬಟ್ ಅವತ್ತಿಷ್ಟು ಚೆನ್ನಾಗಿ ಬಂದಿಲ್ಲ. ಮಕ್ಕಳು ಇಷ್ಟಪಟ್ಟು ತಿಂತಾರ ಅಂತಲೂ ಗೊತ್ತಿಲ್ಲ, ನೋಡೋಣ ತಿಂತಾರ ಅಂತ. അത് വെള്ളത്തിൽ ഇതായിട്ടല്ല ചേച്ചി, അത് അതിൻ്റെ കൂടെ നിൽക്കണോ? അത് മിക്സ് ആയിട്ട് കുറച്ച് കഴിയുമ്പോൾ എടുക്കണം. അത് കുറേ നേരം ഇട്ടല്ലേ? ഇല്ലപ്പ ഞാൻ വിട്ടിട്ട് പോകില്ല. ಬಾಯ್ ചേച്ചി. ഏട്ടാ ബായ്. നിന്നിട്ടില്ലേ അടുത്ത പ്രശ്നം നിക്കണോ? ಓಕೆ, ಮಣಿಯಣ್ಣ ಪ್ರಿಯಕ್ಕ ಹೊರಟ್ರು. ಅದಕ್ಕೆ ಬೇಜಾರಾಗ್ತಿದೆ, ಬಟ್ ಮಕ್ಳನ್ನ ಬಿಟ್ಟು ಹೋಗ್ತಿರೋದು ಒಂದು ಸ್ವಲ್ಪ ಖುಷಿ ನಮಗೆ. ಸದ್ನಿ ಶ್ರೀಷ್ಣನ್ ಎಲ್ಲಿ ಕಳಿಸ್ಬಿಡ್ತೀವಿ ಅಂತ ಅವನ ಕೈನೇ ಇಟ್ಕೊಂಡು. ಪಾಪ ಪ್ರಿಯಕ್ಕಂಗೆ ಬೇಜಾರಾಯ್ತು ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಕೆಲಸ ಇದೆ ಅಂತ ಹೊರಡ್ತಾ ಇದ್ದಾರೆ. ಓಕೆ, ಪ್ರಿಯಾಕ ಎಲ್ಲ ಹೊರಟ್ರು. ಹಾಗೆ ನಾವು ಲಂಚೆಲ್ಲ ಮುಗಿಸ್ಕೊಂಡ್ಬಿಟ್ವಿ. ಮತ್ತು ಈವ್ನಿಂಗ್ ಒಂದು ಸರ್ಪ್ರೈಸ್ ಇದೆ ಶ್ರೇಯಾಂಶಿಗೆ. ಅದೇನಂತ ಇವಾಗಲೇ ಹೇಳಲ್ಲ, ನಿಮಗೆ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಈವ್ನಿಂಗಿಗೆ ನಾವು ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಇವಾಗ ಫುಲ್ ಬ್ಯುಸಿ ನಾವೆಲ್ಲರೂ. ಹಾಯ್ ಮಡಿಯಮ್ಮ. ಇವಾಗ ರಾತ್ರಿ ಫಂಕ್ಷನಿಗೆ ಫುಡ್ ಎಲ್ಲ ರೆಡಿ ಆಗ್ತಾ ಉಂಟು. ಸುಜಮ್ಮ ಸುಲೋಮ್ಮ ಇಬ್ಬರು ಸೇರಿ ಮಾಡ್ತಾವ್ರೆ. ಸುಜಮ್ಮ ನೆನ್ನೆ ಕೊಟ್ಟಲ್ಲ ಗೆಣಸಿಂದು, ಚೆನ್ನಾಗಿತ್ತು. ಸೂಪರ್. ನೋಡಿ ಆಗ್ತಾ ಉಂಟು. ಇಲ್ಲಿ ಚಿಕನ್ ಗ್ರೇವಿ ಆಗ್ತಾ ಇದೆ. ನೆಕ್ಸ್ಟ್ ಗೀ ರೈಸ್ ಆಗಬೇಕು. ಇವಾಗ ನಾನು ಶ್ರೇಯಕುಟಿ ಹಾಗೂ ಶ್ರೇಯಾಂಶ್ ಎಲ್ಲರಿಗೂ ಚಾಕ್ಲೇಟು ಹಾಗೆ ಪಾಯಸ ಕೊಡೋಣ ಅಂತ ಹೊರಟ್ವಿ. ಇವಾಗ ನಾವು ರೆಡಿ ಆಗಿದ್ದೀವಿ. ಶ್ರೇಯಾಂಶಿನ ಔಟ್ಫುಟ್, ಶ್ರೇಯಕುಟಿದ ಔಟ್ಫುಟ್ ಈ ಥರ ಇದೆ. ಓಕೆ, ನಾವಿವಾಗ ನಮ್ದು ಇನ್ನೊಂದು ಫ್ಯಾಮಿಲಿ ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿ ಶ್ರೇಯಾಂಶಿನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಅವನಿಗೆ ಹ್ಯಾಪಿ ಬರ್ಡೇ ಅಂತಾರಲ್ಲ, ಅದಕ್ಕೆ ಅವನು ಇವಾಗ ಅದನ್ನೇ ಬಾಯ್ ಹೇಟ್ ಮಾಡ್ಕೊಂಡಿದ್ದಾನೆ. ಥ್ಯಾಂಕ್ ಯು ಹೇಳಲ್ಲ ಅವ್ರಿಗೆ.
ಹ್ಯಾಪಿ ಬರ್ಡೇ. ಹೆಸರು ಗೊತ್ತಾಯ್ತಾ? ಶ್ರೇಯಾಂಶ್ ಅಂತ. ಕೇಕ್ ಕಟ್ಟಿಂಗ್ ಅಂತೂ ತುಂಬಾ ಚೆನ್ನಾಗಾಯಿತು. ಈಗ ಅಮ್ಮುಕುಟಿ ಎಲ್ಲರಿಗೂ ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾಳೆ. ಹಾಗೆ ನಾನು ಬೆಳಗ್ಗಿಂದ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳಿದೆ, ಬಟ್ 3 ಜನದ ಮಾತ್ರ ಬಿಟ್ಟಿದ್ದೆ. ಅದು ಯಾರ್ದು ಅಂದರೆ, ಒಂದು ಪಾರ್ವತಿ ನನ್ನಮ್ಮ, ಅವರ ಅಮೌಂಟ್ ಕಳಿಸಿದ್ರು ಶ್ರೇಯಾಂಶಿಗೆ ಏನು ಬೇಕು ತೆಕ್ಕೊಡು ಅಂತ. ಹಾಗೆ ಸುಜಮ್ಮ ಕೂಡ ಇವತ್ತು ಫುಲ್ ಶಾಪೆಲ್ಲ ಹುಡುಕಿದ್ದಾರೆ ಮಡಿಕೇರಿಯಲ್ಲಿ, ಬಟ್ ಯಾವುದೇ ಗಿಫ್ಟ್ ಶಾಪ್ ಓಪನ್ ಇದ್ದಿಲ್ಲ. ಹಾಗಾಗಿ ಅಮ್ಮ ಕೂಡ ಅಮೌಂಟ್ ಕೊಟ್ಟರು, ಮತ್ತು ಬತ್ತೋಮಾಯಿ ಕೂಡ ಅಮೌಂಟ್ ಕೊಟ್ಟರು ಮಗುಗೆ ಏನಾದರೂ ಇಸ್ಕೊಡು ಅಂತ. ಈಗೆಲ್ಲರೂ ಕೇಕ್ ತಿಂತಾ ಇದ್ದೀವಿ. ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನನ್ನ ಹಸ್ಬೆಂಡ್ ಫ್ರೆಂಡ್ಸಿಗೆ. ಅವರಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಲಾಸ್ಟ್ ಇಯರು ಸಹ ಅವ್ರು ಬಂದಿನೇ ಎಲ್ಲದೂ ನಮಗೆ ಕೆಲಸ ಮಾಡಿಕೊಟ್ಟಿದ್ದು. ಈ ಸತಿ ಸಹ ಅವ್ರು ಬಂದಿದ್ದಾರೆ, ಅದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅವ್ರು ಊಟ ಮಾಡೋ ಅಷ್ಟರಲ್ಲಿ ನಾವು ಅವ್ರದ್ದೆಲ್ಲ ರೂಮ್ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಬಟ್ ಅಜ್ಜಿಯವ್ರ ರೂಮು ಕ್ಲೋಸ್ ಆಗಿತ್ತು, ಅದಕ್ಕೆ ಅವ್ರ ರೂಮ್ ತೋರ್ಸೋಕ್ಕಾಗಿಲ್ಲ. ಅಜ್ಜಿಯವ್ರ ರೂಮ್ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಅದೇ ರೂಮ್ಸ್ ಎಲ್ಲ ನೋಡಿ ಬರೋ ಅಷ್ಟರಲ್ಲಿ ಅಜ್ಜಿಯವ್ರದ್ದು ಊಟ ಎಲ್ಲ ಆಗಿ ಅವ್ರು ಮಲ್ಕೊಳಕ್ಕೆ ಹೊರಟರು. ಆಗ ನಾವೂ ಪ್ಲ್ಯಾನ್ ಮಾಡಿದ್ವಿ ಅವ್ರದ್ದು ಊಟ ಆದಮೇಲೆ ನಾವು ಅಲ್ಲೇ ಒಟ್ಟಿಗೆ ಊಟ ಮಾಡ್ಕೊಂಡು ಬರೋಣ ಅಂತ. ಹಾಗಾಗಿ ಇವಾಗ ನಾವೆಲ್ಲರೂ ಒಬ್ರೊಬ್ಬರು ಊಟ ಹಾಕ್ಕೊತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಲ್ಲಿ ಇರೋ ಮಜಾನೇ ಬೇರೆ. ಮತ್ತು ಇನ್ನೊಂದು ಏನಂದರೆ, ಅಜ್ಜ ಅಜ್ಜಿ ಆಶೀರ್ವಾದ ನಮ್ಮೆಲ್ಲರಲ್ಲೂ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಹಾಗೆ ಈ ಥರ ಒಳ್ಳೆ ಕಾರ್ಯ ನೀವು ಕೂಡ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದಕ್ಕಿಂತ ಒಳ್ಳೆ ಕಾರ್ಯ ಬೇರೆ ಇನ್ಯಾವುದೂ ಇಲ್ಲ. ಇವಾಗ ಎಲ್ಲರೂ ಖುಷಿಯಾಗಿ ಊಟ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್. ನಮ್ಮ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.